ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಟೈಲರಿಂಗ್ ಕೆಲಸ ಕಲಿಯೋರಿಗೆ ಒಂದು ಒಳ್ಳೆ ಅವಕಾಶ ಇದೆ. ನಾನು ಟೈಲರಿಂಗ್ ಆಲ್ರೆಡಿ ಒಂದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ. ನೀವು ಯಾರಾದರೂ ಒಬ್ಬರು ಕಮೆಂಟ್ ಮಾಡಿದ್ರು ನಾನು ಟೈಲರಿಂಗ್ದು ಮುಂದುವರ್ಸ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಸ್ಟಾಪ್ ಮಾಡ್ತೀನಿ. ಯಾಕಂದರೆ ನಮಗೊಂದು ಎಂಕರೇಜ್ ಬೇಕಲ್ವಾ. ಯಾರಾದರೂ ಒಬ್ಬರಾದರೂ ನಮ್ಗೆ ಈ ಥರ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಬೇಕು ಅಂತ ಒಂದೇ ಒಂದು ಕಮೆಂಟ್ ಹಾಕಿದ್ರು ನಾನು ಫುಲ್ಲು ನಿಮ್ಗೆ ಡೀಟೇಲಾಗಿ ಬೇಕಂದರೆ ಫಸ್ಟಿಂದ ಯಾವ ರೀತಿ ಟೈಲರಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ನಾನು ಕಟಿಂಗ್ ತೋರಿಸಿದ್ನಲ್ವ, ಅದರದ್ದು ಸ್ಟಿಚಿಂಗು ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಅದು ಅರ್ಥ ಆಗಿಲ್ಲ ಅಂದ್ರೂ ನಾನು ಕಮೆಂಟ್ ಮಾಡಿ ಏನು ಅರ್ಥ ಆಗಿಲ್ಲ ಅಂತ. ಅವಾಗ ನಾನು ಇನ್ನೂ ಕ್ಲಿಯರಾಗಿ ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ ತೋರಿಸ್ಕೊಡೋಕ್ಕೆ. ಇನ್ನೂ ನೀವೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿದ್ರೆ ನಾನು ಇನ್ನೂ ನೀಟಾಗಿ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಸ್ಟಿಚಿಂಗ್ ಹೇಗೆ ಮಾಡೋದು ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಬ್ಲೌಸು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ತೊಗೊಂಡಿದ್ದೀನಿ. ಫಸ್ಟ್ಗೆ ನಾನು ಆಲ್ರೆಡಿ ಲೈನಿಂಗ್ ಪೀಸೆಲ್ಲ ಅದರಲ್ಲೇ ಇಟ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ, ನಾವು ಕಟಿಂಗ್ ಮಾಡ್ಕೊಂಡ್ಮೇಲೆ ಅದರಲ್ಲೇ ಇಟ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಆಮೇಲೆ ಮಿಸ್ ಆಗಿಬಿಡುತ್ತೆ ಪೀಸ್ಗಳು ಆ ಕಡೆ ಹಾಕ್ಬಿಟ್ರೆ ಅಂತ. ಇವಾಗ ಇದು ಬ್ಯಾಕ್ ಪೀಸು. ಫಸ್ಟ್ಗೆ ನೆಕ್ ಕಟ್ ಮಾಡಿಲ್ಲ ನಾನು, ಇವಾಗ ನೆಕ್ ಕಟ್ ಮಾಡಿ ತೋರಿಸ್ತೀನಿ. ಆಮೇಲೆ ಡೀಪ್ ಇಲ್ಲ, ಇವ್ರಿಗೆ ಡೀಪ್ ಬೇಡ ಅಂತ ಹೇಳಿದ್ರು. ಹಂಗಾಗಿ ಆಮೇಲೆ ಬಟ್ಟೆ ಸಾಕಾಗಲ್ಲ. ದೊಡ್ಡ ಸೈಜ್ ಬ್ಲೌಸ್ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 4 ಎದೆ ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ಬಟ್ಟೆ ಸಾಕಾಗಲ್ಲ. ಹಂಗಾಗಿ ನಾನೇನು ಮಾಡಿದೆ, ಡಿಸೈನ್ ಏನೂ ಮಾಡಿಲ್ಲ. ಹಂಗಾಗಿ ಹಾಗೇ ರೌಂಡ್ ನೆಕ್ ಇಟ್ಬಿಟ್ಟು ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಹೇಳಿದೆ. ಅವ್ರೇನು ಡಿಸೈನ್ ಏನು ಹೇಳಿಲ್ಲ. ಇಟ್ಟರೆ ಇಡಿ, ಇಲ್ಲಾಂದರೆ ಪರವಾಗಿಲ್ಲ ಅಂತಂದರೆ ಇಡೋಣ ಅಂದರೆ ಅದು ಬಟ್ಟೆ ಸಾಕಾಗಿಲ್ಲ. ಹಂಗಾಗಿ ಈಗ ಈ ಥರ ರೌಂಡ್ ನೆಕ್ ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ನೀವು ಶೋಲ್ಡರ್ ಹತ್ರ ಸ್ವಲ್ಪ ಬಿಡಬೇಕು. ಏನಕ್ಕಪ್ಪ ಅಂದರೆ ಈ ಟ್ರಿಕ್ನ ಯಾರೂ ನಿಮ್ಗೆ ಹೇಳ್ಕೊಟ್ಟಿರಲ್ಲ. ಈ ಟೈಲರಿಂಗಲ್ಲೇ ಆಲ್ಮೋಸ್ಟ್ ನಾನು ನೋಡಿದ ಮಟ್ಟಿಗೆ ಯಾರೂ ಹೇಳ್ಕೊಟ್ಟಿಲ್ಲ. ಯಾಕೆಂದರೆ ಈ ಥರ ಇಲ್ಲಿ ಬಂದು ಸ್ವಲ್ಪ ಬಿಟ್ಟು ಒಂದು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇವಾಗ ನಾವು ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಅದು ಹಾಗೆ ಬಿಟ್ಟಿರೋದ್ರಿಂದ ನಮ್ಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಹಾಗೇ ಇರುತ್ತೆ. ಓಕೆನಾ. ನಾವೇನಾದರೂ ಕಟ್ ಮಾಡಿಬಿಟ್ಟಾಗ ನಾವು ಸ್ಟಿಚಿಂಗ್ಗೆ ಹಿಂಗೆ ಇಟ್ಕೋತೀವಲ್ಲ ಬ್ಲೌಸ್ ಪೀಸ್ ಮೇಲೆ, ಅವಾಗೇನಾಗುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಜಾರೋ ಚಾನ್ಸ್ ಇರುತ್ತೆ. ನೀವು ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಆಗಿಬಿಡುತ್ತೆ. ಅವಾಗೇನಾಗುತ್ತೆ, ಶೋಲ್ಡರ್ ಡ್ರಾಪ್ ಆಗೋದು, ಲೂಸ್ ಆಗೋದು, ಟೈಟ್ ಆಗೋದು ಆಗುತ್ತೆ. ಈ ಥರ ಇರೋದ್ರಿಂದ ಇವಾಗ ನೋಡಿ, ಆ ಕಡೆ ಒಂಚೂರು ಸರಿಯಲ್ಲ, ನೀಟಾಗಿ ಆ ಕಡೆ ಪಿನ್ ಹಾಕ್ಕೊಂಬಿಡಿ. ಅವಾಗಂತೂ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ ಸ್ಟಿಚಿಂಗ್. ನೀವು ಎಂಥ ಬಿಗಿನರ್ಸು ಕೂಡ ನೀಟಾಗಿ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೀವು ಇದು ಪೈಪಿಂಗ್ ಇಲ್ಲ, ಎಮ್ಮಿಂಗ್ ಇಲ್ಲ, ಏನೂ ಇಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇನ್ನೌಟ್ ಮಾಡಿಬಿಡಿ. ನೀವು ಈಗ ಕಲಿತಾ ಇರೋರಾದರೆ ಈ ಥರ ಇನ್ನೌಟ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ನಿಮಗೆ ಈಸಿ ಆಗುತ್ತೆ. ಬ್ಲೌಸ್ ಕಷ್ಟ ಅಂತಲೇ ಅನಿಸಲ್ಲ. ನೀವು ಎಮ್ಮಿಂಗ್ ಪಟ್ಟಿ ಕೊಡೋಕ್ಕೂ ಕಷ್ಟ ಅನಿಸುತ್ತೆ, ಪೈಪಿಂಗ್ ಅಂತ ಇನ್ನೂ ಕಷ್ಟ ಅನಿಸುತ್ತೆ. ಈ ಥರ ಇನ್ನೌಟ್ ಮಾಡಿಬಿಡಿ. ಇದು ನೀಟಾಗಿ ಪೈಪಿಂಗ್ ಥರನೇ ಕಾಣಿಸುತ್ತೆ, ಸಣ್ಣದಾಗಿ ಬರುತ್ತೆ. ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಬಿಟ್ರೆ ಪೈಪಿಂಗ್ ಥರನೇ ಕಾಣಿಸುತ್ತೆ. ಓಕೆನಾ. ಈ ಥರ ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಕೋಬೇಕು. ನೀಟಾಗಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಅದೇನಿರುತ್ತೆ ಲೈನಿಂಗ್ ಬಟ್ಟೆ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಅದು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದು ಸ್ಟಿಚ್ ಹಾಕಿದ್ರೆ ನಿಮಗೆ ಪೈಪಿಂಗಿಂತಲೂ ಸೂಪರಾಗಿರುತ್ತೆ. ಇದು ಹೀಗೆ ಕಲಿತಾ ಇರೋರ್ಗಂತೂ ತುಂಬಾ ಇದು ಈ ಥರ ಟ್ರಿಕ್ ಅಂತೂ ಯಾರೂ ಹೇಳ್ಕೊಟ್ಟಿರಲ್ಲ. ಯಾಕೆಂದರೆ ಪೈಪಿಂಗು ಎಮ್ಮಿಂಗು ಅಂತಲೇ ಹೇಳ್ತಾರೆ, ಅದು ತಲೆಗೆ ಹೋಗಲ್ಲ. ಆಮೇಲೆ ಸರಿಯಾಗಿ ಮಾಡೋಕ್ಕೂ ಆಗೋಲ್ಲ, ಅದು ಕಷ್ಟ ಆಗುತ್ತೆ. ಈ ಥರ ಮಾಡಿಬಿಡಿ. ಆಮೇಲೆ ಇದ್ರ ಮೇಲೆ ನೀವು ಒಂದೊಂದು ಬ್ಲೌಸ್ಗೆ ನೀವು ಲೇಸ್ ಬೇಕಾದ್ರೆ ತಂದು ಹಚ್ಕೋಬೋದು. ಲೇಸ್ ಕೊಡೋಕ್ಕೇನು ಕಷ್ಟ ಆಗೋಲ್ಲ. ತೊಗೊಬಂದು ನೀಟಾಗಿ ನಾವು ಏನು ಶೇಪ್ ಕೊಟ್ಟಿರ್ತೀವೋ ಆ ಶೇಪ್ ಮೇಲೆ ಅಟ್ಯಾಚ್ ಮಾಡಿಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ. ನಿಮಗೆ ಕಷ್ಟ ಅಂತಲೇ ಅನಿಸಲ್ಲ. ಅವಾಗ ನೀವು ಬ್ಲೌಸ್ ಕಲಿಯೋದಕ್ಕೂ ಇನ್ನೂ ಎಂಕರೇಜ್ ಆಗುತ್ತೆ. ಓಕೆನಾ. ಅದಕ್ಕೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಹೇಳ್ದಂಗೆ ಎಮ್ಮಿಂಗ್ ಮಾಡೋಕ್ಕೆ ಕಷ್ಟ, ಇಲ್ಲ ಪೈಪಿಂಗ್ ಕೊಡೋಕ್ಕೆ ಕಷ್ಟ ಅನ್ನೋರು ಸ್ಟಾರ್ಟಿಂಗ್ ಬಿಗಿನರ್ಸು ಈ ಥರ ಮೆಥಡ್ ಯೂಸ್ ಮಾಡ್ಕೊಳ್ಳಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು. ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ಟು ನಾನು ಹೇಳ್ದಂಗೆ ನಿಮ್ಗೆ ಇನ್ನೂ ಡಿಸೈನ್ ಆಗಬೇಕು ಅಂದರೆ ಮೇಲೆ ಲೇಸ್ಗಳು ತಂದು ಹಚ್ಕೋಬೋದು, ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಮತ್ತು ಇವಾಗ ಈ ರೀತಿ ಆದಮೇಲೆ ಕೆಳಗಡೆ ಫಸ್ಟು ಸ್ಟಿಚ್ ಹಾಕೋತಾ ಇದ್ದೀನಿ. ನೆಕ್ಕೆಲ್ಲ ಸ್ಟಿಚಿಂಗ್ ಆದಮೇಲೆ ನೀಟಾಗಿ ಈ ರೀತಿ ಕೆಳಗಡೆ ಸ್ಟಿಚ್ ಹಾಕೋತಾ ಇದ್ದೀನಿ. ಆಮೇಲೆ ಮತ್ತೆ ಇದು ಬಟ್ಟೆ ಸಾಕಾಗದೇ ಇರೋ ಕಾರಣ ಕೆಳಗಡೆ ನಾನು ಎಮ್ಮಿಂಗ್ ಪಟ್ಟಿ ಬಂದುಬಿಟ್ಟು, ಇದು ಕೆಳಗಡೆ ಪಟ್ಟಿ ಬಂದುಬಿಟ್ಟು ಲೈನಿಂಗಲ್ಲೇ ಕೊಡಬೇಕು. ಯಾಕೆಂದರೆ ಬಟ್ಟೆಗೆ ಸಾಕಾಗಲ್ಲ, ಅವ್ರು ದಪ್ಪ ಇರೋದ್ರಿಂದ. ಮತ್ತು ಇವಾಗ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕೊಂಡ್ಬಿಡ್ಬೇಕು ಫಸ್ಟ್ಗೆ, ಲೈನಿಂಗ್ ಬಟ್ಟೆ ಮತ್ತು ಬ್ಲೌಸ್ ಪೀಸನ್ನು. ಆವಾಗ ನೀಟಾಗಿರುತ್ತೆ. ಮತ್ತು ಇಲ್ಲಾಂದರೆ ಆಮೇಲೆ ಕಾಟನ್ ಪೀಸ್ ಯೂಸ್ ಮಾಡಿ. ನೀವು ಫಸ್ಟ್ ಕಲಿಯೋರಾದರೆ, ಬಿಗಿನರ್ಸ್ ಆದರೆ ಕಾಟನ್ ಪೀಸ್ಗಳು ತೊಗೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸಿಲ್ಕ್ದವು ತೊಗೊಂಬಿಟ್ಟು ನೀವು ಹೊಲಿತಾ ಇದ್ದರೆ ಲೂಸ್ ಆಗೋದು, ಟೈಟ್ ಆಗೋದು, ಹಾಗೆ ಆಮೇಲೆ ಹಿಂಸೆ ಅನಿಸುತ್ತೆ ನಿಮಗೆ, ಇವಾಗ ಏನು ನೀಟಾಗಿ ಬರ್ತಾ ಇಲ್ವಲ್ಲ ಅನಿಸುತ್ತೆ. ಹಂಗಾಗಿ ಕಾಟನ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿ, ತುಂಬ ನೀಟಾಗಿ ಬರುತ್ತೆ. ಇಂಚೂರು ಆ ಕಡೆ ಈ ಕಡೆ ಸರಿಯಲ್ಲ. ಅವಾಗೇನಾಗುತ್ತೆ, ನಿಮಗೆ ನೆಕ್ಸ್ಟ್ ಮಾಡೋಕ್ಕೆ ಒಂದು ಎಂಕರೇಜ್ ಆಗುತ್ತೆ. ಅಯ್ಯೋ ಚೆನ್ನಾಗಿ ಬಂತಪ್ಪ, ಇನ್ನೂ ಹೊಲಿಬೇಕು ಅನಿಸುತ್ತೆ. ಇಲ್ಲಾಂದರೆ ಏನು ಅನಿಸುತ್ತೆ, ಅಯ್ಯೋ ಹೋಗಪ್ಪ ಇದೇನು ಹಿಂಗೆ ಬರ್ತಾಯಿದೆ, ಚೆನ್ನಾಗೇ ಬರ್ತಾಯಿಲ್ಲ ಅನ್ನೋ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಹಾಗಾಗ್ಬಿಡುತ್ತೆ.
ಓಕೆನಾ. ಇದಕ್ಕೆ ಈ ಥರ ಪಟ್ಟಿ ತೊಗೊಂಡಿದ್ದೀನಿ ನಾನು, ಲೈನಿಂಗ್ ಪಟ್ಟಿ. ನಾನು ಆ್ಯಕ್ಚುಲಿ ಲೈನಿಂಗ್ ಪಟ್ಟಿ ಕೊಡಲ್ಲ, ಇದು ಬಟ್ಟೆ ಸಾಕಾಗದೇ ಇರೋ ಕಾರಣ ಕೊಡ್ತಾ ಇರೋದು. ನಾನು ಬ್ಲೌಸ್ ಪೀಸಲ್ಲೇ ಹಂಗೆ ಬಿಟ್ಬಿಡ್ತೀನಿ 1.5 ಇಂಚ್ 2 ಇಂಚು. ಅವಾಗ ಅದನ್ನೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಆದರೆ ಏನು ಮಾಡೋದು, ಇದು ಬಟ್ಟೆ ಸಾಕಾಗದಿರೋ ಕಾರಣ ಈ ಥರ ಯಾವ ಬ್ಲೌಸ್ಗೂ ನಾನು ಈ ಥರ ಹೊಲ್ದಿದ್ದೇ ಇಲ್ಲ. ಈ ಬ್ಲೌಸ್ಗೆ ಆ ಥರ ಹೊಲಿತಾ ಇರೋದು. ಅಂದರೆ ಈ ಥರ ದೊಡ್ಡ ಬ್ಲೌಸ್ಗೆ ಬಟ್ಟೆ ಸಾಕಾಗಿಲ್ಲ ಅಂದಾಗ ಈ ಮೆಥಡ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಅವಾಗ ಲೈನಿಂಗ್ ಬಟ್ಟೆನೇ ಕೊಟ್ಟು ಫೋಲ್ಡ್ ಮಾಡಬೇಕಾಗುತ್ತೆ. ಏನೂ ಮಾಡೋದಕ್ಕಾಗಲ್ಲ. ಒಂದು ಸ್ವಲ್ಪ ಬಟ್ಟೆ ಕಡಿಮೆ ಇದ್ದಾಗ ಈ ಮೆಥಡನ್ನ ಯೂಸ್ ಮಾಡ್ಕೋಬೋದು. ಓಕೆನಾ. ಇಲ್ಲ ಅಂದರೆ ಮಾಮೂಲಿ ಬ್ಲೌಸ್ ಪೀಸ್ನೇ ಬಿಟ್ಟರೆ ಅದನ್ನು ಹಂಗೆ ಫೋಲ್ಡ್ ಮಾಡ್ಕೋಬೋದು. ಈ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಏನೂ ಇರೋಲ್ಲ, ಅಟ್ಯಾಚ್ ಮಾಡೋದು ಆ ಥರ ಏನೂ ಇರೋಲ್ಲ. ನೀಟಾಗಿ ಕೆಳಗಡೆ ಫೋಲ್ಡ್ ಮಾಡ್ಕೊಂಬಿಟ್ರೆ ಆಗೋಯ್ತು ಅಷ್ಟೇ. ಓಕೆನಾ. ಇವಾಗ ಈ ರೀತಿ ಅದರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಕಿನಾರಿ ಅಂತಾರಲ್ಲ ಅದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ನೀಟಾಗಿ ಅದು ತಿರುಗಿಸಿದಾಗ ನೀಟಾಗಿ ತಿರುಗುತ್ತೆ ಅಂತ ಅಷ್ಟೇ. ಇವಾಗ ಇದನ್ನು ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದನ್ನು ಫೋಲ್ಡ್ ಮಾಡಿ, ನಾನು ಒಬ್ಬೊಬ್ಬರು ಎಮ್ಮಿಂಗ್ ಕೇಳ್ತಾರೆ, ಒಬ್ಬೊಬ್ಬರು ನಾನು ಸ್ಟಿಚಿಂಗೇ ಹಾಕ್ತೀನಿ, ಇವರೇನು ಅನ್ನಲ್ಲ. ಅದಕ್ಕೋಸ್ಕರ ನಮ್ಮ ಕಸ್ಟಮರ್ ಹೇಗಿರ್ತಾರೆ ಅಂತ ನನಗೆ ಗೊತ್ತಲ್ಲ, ಕೇಳೋರಿಗೆ ನಾನು ಸ್ಟಿಚಿಂಗ್ ಹಾಕ್ಕೊಡ್ತೀನಿ. ಇವಾಗ ಎಮ್ಮಿಂಗೇ ಬೇಕು ಅನ್ನೋರಿಗೆ ಎಮ್ಮಿಂಗ್ ಮಾಡಿಕೊಡ್ತೀನಿ. ಅವರು ಬಾಯ್ಬಿಟ್ಟೆ ಕೇಳ್ತಾರೆ ನಮಗೆ ಎಮ್ಮಿಂಗೇ ಬೇಕು ಅಂತಾರೆ. ಈಗಲೂ ಕೆಲವರು ಎಮ್ಮಿಂಗ್ ಪಟ್ಟಿನೇ ಕೇಳ್ತಾರೆ, ಆ ಥರ ಇದ್ದಾರೆ. ಅವ್ರು ಪೈಪಿಂಗೇ ಬೇಕು ಅಂತಾರೆ, ಆ ಥರ ಎಲ್ಲ ಇರ್ತಾರೆ ಕಸ್ಟಮರ್ಸು. ಹಂಗಾಗಿ ನನ್ನ ಕಸ್ಟಮರ್ಸ್ ಹೇಗಿದ್ದಾರೆ ನೋಡಿಕೊಂಡು ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಟ್ರೈ ಮಾಡ್ತೀನಿ. ಓಕೆನಾ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಮ್ಮಿಂಗ್ ಏನು ಮಾಡಲ್ಲ, ಇದು ಹಾಗೆ ಸ್ಟಿಚ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡಿ. ಒಂದೇ ಲೆವೆಲ್ಗೆ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ಪೀಸು ರೆಡಿ ಆಗುತ್ತೆ. ಓಕೆನಾ. ಈಗ ಇದನ್ನು ಡಬಲ್ ಫೋಲ್ಡ್ ಮಾಡಿ ಮಧ್ಯದ ಶೋಲ್ಡರ್ ಮಧ್ಯೆ ಫೋಲ್ಡ್ ಮಾಡಿ, ಅದು ನಮಗೆ ಡಾಟ್ ಪಾಯಿಂಟ್. ಈ ಥರ ಶೋಲ್ಡರ್ ಮಧ್ಯೆ ಫೋಲ್ಡ್ ಮಾಡಿದಾಗ ಅಲ್ಲಿ ಮಧ್ಯೆ ಬರುತ್ತಲ್ಲ, ಅದನ್ನೇ ನಮಗೆ ಡಾಟ್ ಪಾಯಿಂಟು. ಓಕೆನಾ. ಇವಾಗ ಆ ಡಾಟ್ ಪಾಯಿಂಟ್ನ ನೀಟಾಗಿ ಒಂದು 2.5 ಇಂಚು 3 ಇಂಚ್ ಹಿಡಿದ್ರೆ ಸಾಕು. ಟೇಪ್ ಅಳತೆಲ್ಲಾದರೆ ನಮಗಂದರೆ ಕಣ್ಣು ಅಳತೆಲ್ಲ ಗೊತ್ತಾಗ್ಬಿಡುತ್ತೆ. ಹಂಗಾಗಿ ನಾವೇನು ಟೇಪ್ ಅಳತೆ ತೊಗೊಳ್ಳಲ್ಲ. ಈ ರೀತಿ ಒಂದು ಕಡೆ ಮಾಡ್ಕೊಂಡ್ಮೇಲೆ ಮತ್ತು ಇನ್ನೊಂದು ಕಡೆ ಅದೇ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೋಬೇಕು. ನೀವು ಬಿಗಿನರ್ಸ್ ಆದರೆ ಟೇಪಲ್ಲಿ ಅಳತೆ ಮಾಡ್ಕೊಂಬಿಡಿ. 2.5 ಇಂಚು ಇಲ್ಲ 3 ಇಂಚು ಆದರೆ ಸಾಕು. ಓಕೆನಾ. ಈ ರೀತಿ ಸ್ಟಿಚಿಂಗ್ ಮಾಡುವಾಗ ಒಂದು ಅರ್ಧ ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಸಾಕು. ಒಂದು ಕಡೆ ಮಾಡಿರ್ತೀವಲ್ಲ ಅದೇ ಮೆಜರ್ಮೆಂಟ್ಗೆ ಇದನ್ನು ಮಾಡ್ಕೊಳ್ಳೋದು. ಇವಾಗ ಡಾಟ್ ಪಾಯಿಂಟು ಆಯಿತು, ಎಲ್ಲ ಆಯಿತು. ಫುಲ್ ನೆಕ್ಕು ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ, ಎಷ್ಟು ನೀಟಾಗಿ ಬಂದಿದೆ, ಒಂಚೂರು ರಿಂಕಲ್ಸ್ ಇಲ್ಲ, ಏನೂ ಇಲ್ಲ. ಓಕೆನಾ. ಇದು ರೆಡಿ ಆಯಿತು. ಈಗ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಫ್ರಂಟಿಗೆ ಬಂದುಬಿಟ್ಟು ಸ್ವಲ್ಪ ಇದು ಜಾಯಿಂಟ್ ಮಾಡ್ಕೋಬೇಕು. ಲೈನಿಂಗ್ ಪೀಸ್ಗೆ ಸ್ವಲ್ಪ ಜಾಯಿಂಟಿಂಗ್ ಬಂದಿದೆ, ಅದಕ್ಕೆ ಎಕ್ಸ್ಟ್ರಾ ಪೀಸ್ ಕೊಟ್ಟು ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕು. ಒಂದೊಂದು ದೊಡ್ಡ ಬ್ಲೌಸ್ಗೆ ಒಂದೊಂದಕ್ಕೆ ಹಿಂಗೆ ಆಗುತ್ತೆ, ಎಲ್ಲದಕ್ಕೂ ಆಗೋಲ್ಲ. ಮತ್ತು ಡಾಟ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾನು ವೀಲರಲ್ಲಿ. ಈ ರೀತಿ ಮಾರ್ಕ್ ಮಾಡೋದ್ರಿಂದ ಏನಕ್ಕಪ್ಪ ಯೂಸ್ ಅಂದರೆ, ಇದು ಮಾರ್ಕ್ ಮಾಡೋದ್ರಿಂದ ಹಿಂದೆ ನಮ್ಗೆ ಅದೇ ಮಾರ್ಕ್ ಕಾಣಿಸುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ, ಹತ್ತಿರದಿಂದ ನೋಡಿದ್ರೆ ಅದು ಕಾಣಿಸುತ್ತೆ ಮಾರ್ಕ್ ಆಗಿರೋದು. ಅದ್ರ ಮೇಲೆ ನಾವು ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇನದು. ಅವ್ರು ನಮಗೆ ಮಾರ್ಕಿಂಗ್ 2 ಕಡೆನೂ ಒಂದೇ ಸಮನಾಗಿ ಬರುತ್ತೆ ಮಾರ್ಕು. 2 ಡಾಟೂ ಒಂದೇ ಲೆವೆಲ್ಗೆ ಇರುತ್ತೆ ಅಂತ. ಇದು ಆ ಕಡೆ ಈ ಕಡೆಗೆ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. 2 ಪೀಸ್ಗೂ ಕೊಟ್ಟು ಜಾಯಿಂಟ್ ಮಾಡ್ಕೋಬೇಕು. ಒಂದೊಂದು ಜಾಸ್ತಿ ಅದೇ 110 ಆ ಥರ ಬಟ್ಟೆ ತೊಗೊಂಡಾಗ ಸ್ವಲ್ಪ ಅಡ್ಜಸ್ಟ್ ಆಗಿಬಿಡುತ್ತೆ. ಕಮ್ಮಿ ತೊಗೊಂಡಾಗ ಈ ಥರ ಒಂದೊಂಚೂರು ಜಾಯಿಂಟಿಂಗ್ ಬರುತ್ತೆ, ಆವಾಗ ಜಾಯಿಂಟ್ ಮಾಡ್ಕೊಳ್ಳೇಬೇಕು. ಸ್ಲೀವ್ಸಿಗೆ ಜಾಯಿಂಟಿಂಗ್ ಬರುತ್ತೆ. ಈ ಥರ ನಾನು ಹೇಳಿಲ್ವಾ, ಬಟ್ಟೆ ಕಮ್ಮಿ ಇರೋದ್ರಿಂದ ಬ್ಯಾಕ್ ಪಟ್ಟಿಗೂ ಎಮ್ಮಿಂಗ್ ಪಟ್ಟಿಗೂ ಲೈನಿಂಗ್ ಬಟ್ಟೆನೇ ಕೊಟ್ವಲ್ಲ ಆ ಥರ. ಇವಾಗ ಇದಕ್ಕೂ ಈ ರೀತಿ 2 ಪೀಸ್ಗೂ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಮತ್ತೆ ನಾನು ಹೇಳಿದ್ನಲ್ಲ ಕಿನಾರಿ ಹಾಕ್ಕೋಬೇಕು, ಅಂದರೆ ಪಾಯಿಂಟ್ ಹೊಲಿಗೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ, ಸ್ಟಿಫ್ ಆಗಿರುತ್ತೆ. ಓಕೆನಾ. ಇವಾಗ ಇದು ರೆಡಿ ಆಯಿತು. ಇವಾಗ ಆ ಪೀಸ್ ಈ ಪೀಸ್ 2 ಒಟ್ಟಿಗೆ ಇಟ್ಕೊಂಡು ಒಂದೇ ಲೆವೆಲ್ಗೆ ಇದು ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಏನೇನಿರುತ್ತೆ ಅದನ್ನ ಕಟ್ ಮಾಡಿ ಒಂದು ಸಮ ಆಗುತ್ತೆ, 2 ಒಂದೇ ಲೆವೆಲ್ಗೆ ಬರುತ್ತೆ. ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ನಾವು ಸ್ಟಿಚಿಂಗ್ ಮಾಡೋಕೆ ಜಾಸ್ತಿ ಬಿಟ್ಕೊಂಡು ಸ್ಟಿಚ್ ಮಾಡಿರ್ತೀವಿ, ಇವಾಗ ಅದನ್ನು ಒಂದೇ ಸಮನಾಗಿ ಕಟ್ ಮಾಡ್ಕೊಂಬಿಡ್ಬೇಕು, 2 ಒಂದೇ ಲೆವೆಲ್ಗೆ ಬರೋ ಥರ. ಇವಾಗ ಬ್ಲೌಸ್ ಪೀಸ್ ತೊಗೊಳ್ಳೋಣ. ಆ ಬ್ಲೌಸ್ ಪೀಸ್ನ ಒಂದನ್ನು ನೀಟಾಗಿ ಇಟ್ಕೊಳ್ಳಿ. ಈ ಥರ 2 ಪೀಸ್ ತೊಗೊಂಡ್ರು ನೀವು 2 ಒಂದು ಕಡೆ ಜೋಡಿಸಿಟ್ಕೊಳ್ಳಿ, ಯಾಕಂದರೆ ಉಲ್ಟಾ ಸೀದಾ ಆಗ್ಬಿಡೋಕ್ಕೆ ಕಾರಣ ಇರುತ್ತೆ. ಓಕೆನಾ. ಯಾಕೆಂದ್ರೆ ಲೈನಿಂಗ್ ನಾವು ಒಂದೇ ಥರ ಇಟ್ಬಿಟ್ಟಾಗ ಏನಾಗುತ್ತೆ, ಒಂದೇ ಸೈಡ್ ಬಂದುಬಿಡುತ್ತೆ. ಒಂದು ಎಡಗಡೆ ಬರಬೇಕು, ಒಂದು ಬಲಗಡೆ ಬರಬೇಕು. ಇದೇನಾಗುತ್ತೆ, ನಾವು ನೋಡ್ಕೊಳ್ದೆ ಹೋದರೆ ಒಂದೇ ಸೈಡ್ ಬಂದರೆ ತಿರ್ಗಾ ಬಿಚ್ಚಿ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಫಸ್ಟ್ 2ಕ್ಕೂ ಈ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೋತೀನಿ. ಇವಾಗ ನೆಕ್ನ ಈ ಥರ ನೀಟಾಗಿ ಒಂದು ಪಿನ್ ಹಾಕ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟ್ಗೆ ಈ ರೀತಿ. ಇವಾಗ ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಅದನ್ನು ತೆಗೆದುಬಿಡಿ. ತೆಗೆದಾದ್ಮೇಲೆ ಮಾಮೂಲಿ ಕ್ರಾಸಲ್ಲೆಲ್ಲ ಒಂದು ಸ್ವಲ್ಪ ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ, ನೀಟಾಗಿ ತಿರುಗುತ್ತೆ, ಅದು ಕರ್ವ್ ಇರುತ್ತಲ್ಲ ಅದಕ್ಕೆ. ಇದ್ರ ಮೇಲೆ ಮೇಲೆ ಒಂದು ಕಿನಾರಿ ಹೊಲಿಗೆ ಹಾಕ್ಕೊಳ್ಳಿ ಲೈನಿಂಗ್ ಮೇಲೆ. ಇವಾಗ ಮತ್ತೆ ಇದನ್ನು ತೆಗೆದುಬಿಟ್ಟು ಮತ್ತೆ ಮೇಲೆ ಒಂದು ಕಿನಾರಿ ಹೊಲಿಗೆ ಹಾಕ್ಕೋಬೇಕು. ಮತ್ತೆ ನೋಡಿ ಈ ಥರ ಪಾಯಿಂಟ್ ಹೊಲಿಗೆ ನೀಟಾಗಿ ಆ ಕಡೆ ಈ ಕಡೆ ಎಲ್ಲ ನೀವ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ನೆಕ್ಕು ರೆಡಿ ಆಗುತ್ತೆ. ಫ್ರಂಟ್ ನೆಕ್ಕು
ರೆಡಿ ಆಗೋಯ್ತು. ಎಷ್ಟು ಈಸಿಯಾಗಿ ಆಗೋಗುತ್ತಲ್ವ. ಇದಕ್ಕೆ ಪೈಪಿಂಗ್ ಇಲ್ಲ, ಎಮ್ಮಿಂಗ್ ಇಲ್ಲ, ಏನೂ ಇಲ್ಲ. ಈಸಿಯಾಗಿ ನೀವು ಕಲಿಯೋರ್ಗಂತೂ ತುಂಬಾ ಈಸಿಯಾಗಿ ಬೇಗನೆ ಕಲಿಬೋದು. ನಾನು ಹೇಳ್ದಂಗೆ ನಿಮ್ಗೆ ಇದಕ್ಕೆ ಇನ್ನೂ ಬೇಕು ಅನ್ನೋದಾದರೆ ಲೇಸ್ ಎಲ್ಲ ಕೊಟ್ಕೊಂಡ್ರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಕಷ್ಟ ಆಗಲ್ಲ ಅವಾಗ. ಇವಾಗ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು. ಮತ್ತು ನಾವು ಲೈನಿಂಗ್ ಬಟ್ಟೆ ಒಂಚೂರು ಇದು ಬ್ಲೌಸ್ ಪೀಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಟ್ಟೆ, ಯಾಕೆಂದರೆ ನಾವು ಸ್ಟಿಚಿಂಗ್ ಮಾಡೋ ಒಂಚೂರು ಆ ಕಡೆ ಈ ಕಡೆ ಆಗಬಾರ್ದು ಅಂತ ಒಂಚೂರು ಜಾಸ್ತಿ ಬಿಟ್ಟಿರ್ತೀವಿ. ಇದರಲ್ಲಿ ಬಟ್ಟೆ ಕಮ್ಮಿ ಇತ್ತು ಆಲ್ರೆಡಿ ಹೇಳಿದ್ನಲ್ಲ, ಹಂಗಾಗಿ ಜಾಸ್ತಿ ಬಿಟ್ಟಿಲ್ಲ. ಇರೋದನ್ನೇ ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ಡಾಟ್ ಇಟ್ಕೋಬೇಕಾಗುತ್ತೆ. ಇವಾಗ ಆಲ್ರೆಡಿ ಎಲ್ಲ ಜಾಯಿಂಟ್ ಮಾಡಿರೋ ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ಇದು ರೆಡಿ ಆಯಿತು. ಈಗ ಕರೆಕ್ಟಾಗಿ ಮಧ್ಯೆ ಡಾಟು ಒಂದೇ ಲೆವೆಲ್ಗೆ ಬರಬೇಕು, ಒಂಚೂರು ಆ ಕಡೆ ಈ ಕಡೆ ಆಗಬಾರ್ದು. ಕೆಳಗಡೆಯಿಂದ ಮೇಲ್ವರೆಗೂ ಒಂದೇ ಸಮನಾಗಿ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಡಬಲ್ ಸ್ಟಿಚ್ ಹಾಕಿ. ಫ್ರಂಟಲ್ಲೆಲ್ಲ ಸ್ವಲ್ಪ ಜಾಸ್ತಿ ಚೆಸ್ಟ್ ಇರೋರು ಆ ಥರ ಇದ್ದರೆ ಅದೇನಾಗುತ್ತೆ, ಬೇಗ ಸ್ಟಿಚಿಂಗ್ ಎಲ್ಲ ವಾಶ್ ಮಾಡ್ತಾ ಮಾಡ್ತಾ ಬಿಚ್ಕೊಂಡ್ಬಿಡೋ ಚಾನ್ಸ್ ಇರುತ್ತೆ. ಡಬಲ್ ಸ್ಟಿಚ್ ಹಾಕ್ಬಿಟ್ರೆ ಇನ್ನೂ ನೀಟಾಗಿರುತ್ತೆ. ಓಕೆನಾ. ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಮತ್ತು 3ನೇ ಡಾಟ್ ಬಂದುಬಿಟ್ಟು ಈ ಕಡೆ ಫ್ರಂಟಲ್ಲಿ ಹಿಡಿದ್ಬಿಟ್ಟು ನಾನು 4th ಡಾಟ್ ಬಂದು ಲಾಸ್ಟಲ್ಲಿ ಹಿಡಿತೀನಿ. ಏನಕ್ಕಪ್ಪ ಅಂದರೆ ಡಾಟ್ ಅಕಸ್ಮಾತ್ ನಾವು ಸ್ಟಿಚಿಂಗ್ ಬಿಟ್ಟಿದ್ರೂ ಒಂದೊಂದ್ಸಲ ಅದು ಹೆಚ್ಚು ಕಮ್ಮಿಯಾಗಿ ಸಿಕ್ಕಲ್ಲ ಬಟ್ಟೆ ನಮಗೆ. ಆವಾಗೇನಾಗುತ್ತೆ, ಇದ್ದರೆ ಹಿಡಿಯೋದು, ಇಲ್ಲ ಅಂದರೆ ಏನಿಲ್ಲ, ಹಾಗೆ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಈ ಬಟ್ಟೆ ಆ ಥರ ದೊಡ್ಡ ಡಾಟ್ ಹಿಡಿತೀವಲ್ಲ, ಆ ಬಟ್ಟೆನ ಫೋಲ್ಡ್ ಮಾಡ್ಕೋಬೋದು, ಇಲ್ಲ ಆ ಥರ ಒಂಚೂರು ತುದಿಗೆ ಎಗರಿಸ್ಬಿಟ್ರು ನಡೆಯುತ್ತೆ. ಫ್ರಂಟ್ ರೆಡಿ ಆಯಿತು. ಈಗ ಬಂದುಬಿಟ್ಟು ಸ್ಲೀವ್ಸ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸ್ಲೀವ್ಸ್ಗೂ ತುಂಬಾ ಬಟ್ಟೆ ಸಾಕಾಗಿಲ್ಲ. ಈಗ ಮತ್ತೆ ಅದಕ್ಕೂ ಅಡ್ಜಸ್ಟ್ ಮಾಡಬೇಕು, ಬೆಲ್ಟ್ಗೆ ಅಡ್ಜಸ್ಟ್ ಮಾಡಬೇಕು. ಹಂಗಾಗಿ ಇರೋ ಬಟ್ಟೆಗಳ್ನ ಸ್ವಲ್ಪ ನೋಡಿ ಮಾಡಿ ಅಡ್ಜಸ್ಟ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಇದೊಂದು ಬಟ್ಟೆ ಕಮ್ಮಿ ಇದ್ದಾಗ ನೋಡಿ ಈ ಥರ ಜಾಯಿಂಟಿಂಗ್ಗಳು ಬರುತ್ತಾ, ತುಂಬಾ ತಲೆನೋವು ಬಂದುಬಿಡುತ್ತೆ. ನೀವು ಹೊಲಿಯೋದು ಕಲ್ತ್ಕೊಳ್ಳೋರಾದರೆ ಚಿಕ್ಕ ಬ್ಲೌಸಿಂದ ಸ್ಟಾರ್ಟ್ ಮಾಡಿ. ಬಿಗಿನರ್ಸು ಈ ಥರ ದೊಡ್ಡ ಬ್ಲೌಸ್ ತೊಗೋಬೇಡಿ, ಯಾಕೆಂದರೆ ಇಲ್ಲ ಲೈನಿಂಗ್ ಬಟ್ಟೆ ಜಾಸ್ತಿ ಇರಬೇಕು, ಇಲ್ಲ ಸೀರೆ ಪೀಸ್ಗಳು ಕಲಿಯೋಕ್ಕೆ ಅಂತಲೇ ದೊಡ್ಡ ಪೀಸ್ ತೊಗೊಂಡು ಮಾಡಿ. ಈ ಥರ ಜಾಯಿಂಟಿಂಗ್ ಬರೋದು ಇಟ್ಕೋಬೇಡಿ, ಯಾಕೆಂದರೆ ತುಂಬಾ ಒಂಥರ ರಿಸ್ಕ್ ಅನಿಸುತ್ತೆ. ಅಯ್ಯೋ ಹೋಗಪ್ಪ ಇದೇನು ಇಷ್ಟೊಂದು ಇದು ಅನಿಸ್ಬಿಡುತ್ತೆ. ಓಕೆನಾ. ಚಿಕ್ಕ ಚಿಕ್ಕ ಬ್ಲೌಸ್ಗಾದರೆ ಏನು ಜಾಯಿಂಟಿಂಗ್ ಬರೋಲ್ಲ, ದೊಡ್ಡ ಬ್ಲೌಸ್ ಆಗಿರೋದ್ರಿಂದ ಇದು ಎದೆ ಸುತ್ತಳತೆ ಬಂದ್ಬಿಟ್ಟು 44 ಇದು, ಹಾಗಾಗಿ ಬಿಗ್ ಸೈಜ್ ಅಂತಲೇ ಹೇಳ್ಬೋದು. ಓಕೆನಾ. ಹಂಗಾಗಿ ಇದಕ್ಕೆ ಜಾಯಿಂಟಿಂಗ್ ಬಂದೇ ಬರುತ್ತೆ, ನೀವು ಎಷ್ಟೇ ದೊಡ್ಡ ಬ್ಲೌಸ್ ಆದ್ರೂ ಕಂಕ್ಳ ಹತ್ರ ಒಂದು ಸ್ವಲ್ಪನಾದರೂ ಜಾಯಿಂಟ್ ಬರುತ್ತೆ. ಓಕೆನಾ. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಫಸ್ಟ್ಗೆ ಅದರ ಮೇಲೆ ಲೈನಿಂಗ್ ಪೀಸ್ ಈ ಥರ ಮಾರ್ಕ್ ಮಾಡ್ಕೊಬಿಡಿ. ಎರಡು ನಮಗೆ ಉಲ್ಟಾ ಸೀದಾ ಅನ್ನೋದು ಗೊತ್ತಾಗುತ್ತೆ. ಇದು ಫ್ರಂಟು ಇವೆಲ್ಲನೂ ನಾವು ಮಾರ್ಕ್ ಮಾಡಿ ನೋಡ್ಕೋಬೇಕು, ಇಲ್ಲಾಂದರೆ ಒಂದೇ ನಾವು ಕಲಿಬೇಕಾದ್ರೆ ಎಲ್ಲ ಒಂದೇ ಸೈಡ್ ಬಂದ್ಬಿಡೋದು, ಬಿಚ್ಚೋದು ಹಾಕೋದು ಆ ಥರ ಆಗ್ತಾಯಿತ್ತು. ಅದಕ್ಕೋಸ್ಕರ ಹೇಳೋದು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮತ್ತು ಇವಾಗ ಈ ಥರ ಒಂದು ಪಿನ್ ಹಾಕ್ಕೊಂಬಿಟ್ಟು ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಯಾಕೆಂದರೆ ಆ ಕಡೆ ಈ ಕಡೆ ಸ್ಟಿಚಿಂಗ್ ಬಟ್ಟೆ ಇದೆಯಲ್ಲ, ಆ ಬಟ್ಟೆನ ಮತ್ತೆ ನಾವು ಇನ್ನೊಂದು ಪೀಸ್ಗೆ ಸೈಡಿಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಪೀಸ್ನ ಫಸ್ಟು ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ರೆ ಮತ್ತು ಅದನ್ನು ತೆಗೆದುಬಿಟ್ಟು ಮತ್ತು ಇನ್ನೊಂದು ಪೀಸ್ ಬರುತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಯಾಕಂದರೆ ಬಟ್ಟೆ ವೇಸ್ಟ್ ಮಾಡೋಕ್ಕಾಗಲ್ಲ. ದೊಡ್ಡ ಸೈಜ್ ಬ್ಲೌಸ್ಗೆ ಒಂದೊಂದು ಚೂರು ಬಟ್ಟೆನೂ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಕೆಲವರಂತೂ ಆಗೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ನಾನಂತೂ 80 ಸೆಂಟಿಮೀಟ್ರಲ್ಲೂ ಬೇಕಾದರೆ ಹೊಲ್ಕೊಡ್ತೀನಿ. ಅದನ್ನು ಬೇಕಾದರೆ ನೆಕ್ಸ್ಟ್ ವೀಡಿಯೋದೆಲ್ಲ ಹಾಕ್ತೀನಿ. 80 ಸೆಂಟಿಮೀಟ್ರಲ್ಲೂ ನಿಮಗೆ ಬ್ಲೌಸ್ ರೆಡಿ ಮಾಡ್ಬೋದು. ಯಾವ ರೀತಿ ಅನ್ನೋದು ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ. ಕಮೆಂಟ್ ಮಾಡಿ, ನಿಮ್ಗೆ ಯಾರಿಗಾದರೂ ಈ ಥರ ಯಾವ ಸೈಜ್ ಬ್ಲೌಸ್ ಬೇಕು, ಇಲ್ಲ ಲಂಗ ಬ್ಲೌಸ್ ಬೇಕಾ, ಗೌನ್ ಬೇಕಾ, ಯಾವ ಥರದ್ದು ಬೇಕು ಅಂದರೂ ನನಗೊಂದು ಕಮೆಂಟ್ ಮಾಡಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ಅಯ್ಯೋ ನಮ್ಮ ವೀಡಿಯೋ ನೋಡ್ತಿದ್ದಾರೆ, ಕೇಳ್ತಾ ಇದ್ದಾರೆ, ನಮ್ಗೆ ಇನ್ನೂ ಖುಷಿಯಾಗಿ ನಾವು ಈ ವೀಡಿಯೋಗಳನ್ನ ಮಾಡೋಕ್ಕೆ ಖುಷಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಮತ್ತು ಇದು ರೆಡಿ ಆಯಿತು ಸ್ಲೀವ್ಸ್ಗಳು ಎರಡೂ. ಮತ್ತು ಇವಾಗ ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಬೆಲ್ಟ್ ಪಟ್ಟಿಗೂ ಬಟ್ಟೆ ಸಾಕಾಗಿಲ್ಲ ನೋಡಿ. ಅದನ್ನು ಲೈನಿಂಗ್ ಪಟ್ಟಿ ಆಲ್ರೆಡಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಪಟ್ಟಿ ಇನ್ನೂ ಒಂದು ಬೇಕು. ಆವಾಗ ಏನಾಗುತ್ತೆ, ಆಲ್ರೆಡಿ ಜಾಯಿಂಟು ಅರ್ಧ ಪೀಸ್ ಇರೋದನ್ನು ಜಾಯಿಂಟ್ ಮಾಡಿಕೊಂಡು ಕಟ್ ಮಾಡ್ಕೋತಾ ರೆಡಿ ಮಾಡ್ಕೋತಾ ಇದ್ದೀನಿ ಅದು ಬೆಲ್ಟ್ ಪಟ್ಟಿಗೆ. ಮತ್ತು ಒಂದು ಪೀಸ್ ಆಲ್ರೆಡಿ ಇರುತ್ತೆ, ಇನ್ನೊಂದು ಎಕ್ಸ್ಟ್ರಾ ಬೇಕು. ಇದು ನಾನು 2 ಪಟ್ಟಿ ಕೊಡ್ತೀನಿ ಲೈನಿಂಗ್ ಪಟ್ಟಿ. ಒಂದು ಆಲ್ರೆಡಿ ಕಟ್ ಮಾಡಿರ್ತೀವಲ್ಲ ಅದ್ರ ಮಧ್ಯ ಕೊಟ್ಟು ಆಮೇಲೆ ಒಂದು ಬ್ಲೌಸ್ ಪೀಸ್ ತೊಗೊಳ್ಳೋದು. ಓಕೆನಾ. ಇವಾಗ ಈ ರೀತಿ ನೀಟಾಗಿ ಇಟ್ಕೋಬೇಕು. ಒಂದು ಮಾರ್ಜಿನ್ ನೋಡಿಕೊಂಡು ಕಮ್ಮಿ ಇರೋದ್ರಿಂದ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಒಂದು ಸರಿ ಹೋಗ್ತು ಇನ್ನೊಂದಕ್ಕೆ ಮತ್ತೆ ಜಾಯಿಂಟಿಂಗ್ ಮಾಡಿಕೊಂಡು 2 ಪೀಸು ಒಂದೇ ಥರ ಬರೋ ಥರ ಮಾಡ್ಕೋಬೇಕು. ಇವಾಗ ಇದರಲ್ಲಿ 3 ಪೀಸು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಥರ ರೆಡಿ ಮಾಡ್ಕೊಂಡು ಇದೊಂದು ಸ್ವಲ್ಪ ಹಿಂಸೆನೇ ಈ ಥರ ಜಾಯಿಂಟಿಂಗ್ ಇರೋದು. ನೀವು ಈ ಥರ ಜಾಯಿಂಟಿಂಗ್ದೆಲ್ಲ ತೊಗೊಬೇಡಿ, ಎಕ್ಸ್ಟ್ರಾ ಪೀಸೇ ತೊಗೊಬಿಡಿ. ಯಾವುದೋ ಬೇರೆ ಕಲರ್ ಆದರೂ ಪರವಾಗಿಲ್ಲ, ದೊಡ್ಡ ಪೀಸ್ ಇದ್ದರೆ ದೊಡ್ಡ ಪೀಸ್ ತೊಗೊಳ್ಳಿ. ನನಗೆ ಅದೇ ಕಲರ್ ಹಾಕಬೇಕು ಅಂದ್ಬಿಟ್ಟು ಅದನ್ನೇ ಅಡ್ಜಸ್ಟ್ ಮಾಡಿದೆ. ನೀವು ಬಿಗಿನರ್ಸ್ ಆದರೆ ಈ ಥರದ್ದು ಎಕ್ಸ್ಟ್ರಾ ಪೀಸ್ ಎಲ್ಲ ತೊಗೊಂಡು ತಲೆ ಕೆಡಿಸ್ಕೋಬೇಡಿ. ದೊಡ್ಡ ಪೀಸ್ ಬೇರೆ ಕಲರ್ ಆದರೂ ಪರವಾಗಿಲ್ಲ, ದೊಡ್ಡ ಪೀಸ್ನ ಇಟ್ಕೊಂಡು ಮಧ್ಯದಲ್ಲಿ ಹಾಕ್ಬಿಡಿ, ಹೋಗುತ್ತೆ. ಇವಾಗ ಫಸ್ಟ್ಗೆ ಇದಕ್ಕೂ ಸಾಕಾಗ್ತಾಯಿಲ್ಲ ಬಟ್ಟೆ ನೋಡಿ. ಅದನ್ನು ಮೇನ್ ಪೀಸ್ನು ಎಲ್ಲ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ.
ಯಾಕೆಂದರೆ ಫ್ರಂಟ್ಗೂ ಬೇಕಲ್ಲ ಅದು ಬೆಲ್ಟ್ ಪಟ್ಟಿಗೆ ಸಾಕಾಗ್ತಾ ಇಲ್ಲ. ಹಾಗಾಗಿ ಇವಾಗ ಈ ರೀತಿ ಇರೋ ಪೀಸನ್ನೇ ಜಾಯಿಂಟ್ ಮಾಡಿ ನಾವು ರೆಡಿ ಮಾಡಬೇಕಾಗುತ್ತೆ. ಯಾಕೆಂದರೆ ಬಟ್ಟೆ ಸಾಕಾಗಿಲ್ಲ ಅಂದಾಗ ಅದೇ ಮಾಡಬೇಕು. ಒಂದೊಂದ್ಸಲ ಲೈನಿಂಗ್ ಬಟ್ಟೆ ಸ್ಟಿಚಿಂಗ್ ಮಾಡಿಕೊಟ್ಟಿರೋದು ಇದೆ. ಬಟ್ಟೆ ಸಾಕಾಗದೇ ಇದ್ದಾಗ ಅವ್ರನ್ನ ಕೇಳಿದ್ರೆ ಹಿಂಗೆ ಸಾಕಾಗಲ್ಲ ಅಂದಾಗ ಹೋಗ್ಲಿ ಫ್ರಂಟ್ಗೆ ಏನಾದರೂ ಮಾಡಿ ಅಂದಾಗ ಆವಾಗ ಫ್ರಂಟ್ ಬೆಲ್ಟ್ಗೆ ಸ್ವಲ್ಪ ಲೈನಿಂಗ್ ಮಾತ್ರನೇ ಹಾಕಿ ಸ್ಟಿಚ್ ಮಾಡೋದು. ಮೇನ್ ಪೀಸ್ ಇರಲ್ವಲ್ಲ, ಆವಾಗ ಯಾವ ರೀತಿ ಮಾಡಿದ್ರೂ ಒಬ್ಬರು ಕಸ್ಟಮರ್ ಅಡ್ಜಸ್ಟ್ ಮಾಡ್ಕೋತಾರೆ. ಹಂಗಾಗಿ ಆ ಥರನೂ ಸ್ಟಿಚ್ ಮಾಡಿದ್ದೀನಿ ನಾನು. ಬರೀ ಲೈನಿಂಗ್ ಪೀಸ್ನೇ ಅಟ್ಯಾಚ್ ಮಾಡಿ ಮಾಡ್ಕೊಂಡು, ಯಾಕೆಂದರೆ ಮುಂದೆ ಸೆರಗು ಮುಚ್ಕೊಳ್ಳುತ್ತೆ ಬೇಡ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋರು ಇದ್ದಾರೆ. ಓಕೆನಾ. ಮತ್ತು ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಫಸ್ಟು ನಾವು ಲೈನಿಂಗ್ ಪೀಸ್ ಇಟ್ಕೋಬೇಕು. ನಾವು ಆಲ್ರೆಡಿ ಜಾಯಿಂಟ್ ಮಾಡ್ಕೊಂಡ್ವಲ್ಲ ಆ ಪೀಸ್ನ ಫಸ್ಟ್ ಇಟ್ಕೋಬೇಕು. ಫಸ್ಟ್ ಅದನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಪೀಸ್ ಇಟ್ಕೋಬೇಕು. ಈಗ ನೋಡಿ ಈ ರೀತಿ ಫಸ್ಟ್ ಇಟ್ಕೊಂಡು ಆಮೇಲೆ ಬ್ಲೌಸ್ ಪೀಸ್ ಇಟ್ಕೊಂಡು ಆಮೇಲೆ ಮತ್ತೆ ಲೈನಿಂಗ್ ಪೀಸ್ ಇಟ್ಕೋಬೇಕು. ಕಟ್ ಮಾಡ್ಕೊಂಡಿದ್ವಲ್ಲ ಮೆಜರ್ಮೆಂಟ್ ಪ್ರಕಾರ ಅದನ್ನು ಇಟ್ಕೋಬೇಕು. ಈ ರೀತಿ ಇಟ್ಕೊಂಡಾದ್ಮೇಲೆ ಎರಡೂ ರೆಡಿ ಮಾಡಿ ಒಂದು ಸೈಡ್ಗೆ ಇಟ್ಕೊಂಬಿಡಿ. ಒಂದನ್ನು ತೊಗೊಂಡು 3 ಪೀಸನ್ನು ಮಧ್ಯ ಮೇನ್ ಪೀಸ್ ಬರುತ್ತೆ, ಕೆಳಗಡೆ ಮೇಲೆ ಲೈನಿಂಗ್ ಪೀಸ್ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಬರಬೇಕು, ಒಂದೇ ಮಾರ್ಜಿನ್ ಬರಬೇಕು. ಸ್ವಲ್ಪ ಆ ಕಡೆ ಆದರೆ ಫಿನಿಶಿಂಗ್ ಇರೋಲ್ಲ, ಅಷ್ಟೇ. ನಿಧಾನ ಆದರೂ ಪರವಾಗಿಲ್ಲ, ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಮತ್ತು ಎರಡೂ ಅಷ್ಟೇ ನೋಡಿಕೊಂಡು ಒಂದೇ ಮಾರ್ಜಿನ್ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಒಂದು ಇದು ಲೈನಿಂಗ್ ಪೀಸ್ನ ತೆಗೆದುಬಿಟ್ಟು ಒಂದು ಕಿನಾರಿ ಹೊಲಿಗೆ ಹಾಕ್ಕೊಳ್ಳಿ. ಓಕೆನಾ. ಈ ರೀತಿ ಕಿನಾರಿ ಹೊಲಿಗೆ ಅಂದರೆ ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡಾದ್ಮೇಲೆ ಅದನ್ನ ಫೋಲ್ಡ್ ಮಾಡಬೇಕು. ಮತ್ತೆ ಫೋಲ್ಡ್ ಮಾಡಿ ಒಂದು ಕಿನಾರಿ ಹೊಲಿಗೆ ಹಾಕಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಈ ರೀತಿ ಇವಾಗ ಇದು ನೀಟಾಗಿ ಪರ್ಫೆಕ್ಟಾಗಿ ಬಂತು. ಇವಾಗ ಇದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ತೆಗೆದುಬಿಡಬೇಕು. ಮತ್ತು ಆ 3 ಪೀಸನ್ನು ಸೇರಿಸಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಇದರಲ್ಲಿ ಇನ್ನೂ ಒಂದು ಮೆಥಡ್ ಇದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಹೇಳ್ದಂಗೆ ನಿಮ್ಮ ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಇರೋರು ನಂಗೆ ಕಮೆಂಟ್ ಮಾಡಿದ್ರೆ ನಾನು ಎಲ್ಲ ಥರದ ವೀಡಿಯೋಗಳ್ನು ಹಾಕ್ತೀನಿ. ಓಕೆನಾ. ಈ ರೀತಿ 3 ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಮತ್ತು ಇವಾಗ ಇದಕ್ಕೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡೋದು. ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿದ್ರೆ ನಮಗೆ ಫ್ರಂಟು ರೆಡಿ ಆಗುತ್ತೆ. ಓಕೆನಾ. ನೋಡಿ ತುಂಬ ನೀಟಾಗುತ್ತೆ. ಆದರೆ ಇಂಟ್ರೆಸ್ಟ್ ಇರಬೇಕು, ನಾವು ಕಲಿತೀವಿ ಅಂತ ಹೇಳಲ್ವ ಗಾದೆ ಇದೆಯಲ್ಲ, ಮನಸ್ಸಿದ್ದರೆ ಮಾರ್ಗ ಅಂತ. ಹಾಗೆ ಮನಸ್ಸಿರಬೇಕು, ನಾವು ಏನಾದರೂ ಮಾಡ್ತೀವಿ ಅಂತ ಇದ್ರೇ ಏನಾದರೂ ಮಾಡ್ಬೋದು. ಯಾವುದು ಕಷ್ಟನೇ ಇಲ್ಲ ಕೆಲಸ, ಅನ್ಕೋಬೋದು ಅಷ್ಟೇ. ನೋಡಿ ಈ ರೀತಿ ರೆಡಿಯಾಗಿದೆ. ಇವಾಗ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋತಾ ಇದ್ದೀನಿ. ಅಂದರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಅದು ನಾವು ಆಲ್ರೆಡಿ ಹಾಗೆ ಬಿಡೋದ್ರಿಂದ ಇದಾಗಲ್ಲ. ಈ ಥರ ಸ್ಟಿಚ್ ಮಾಡಿದ್ರೆ ನೀಟಾಗಿರುತ್ತೆ ಅಂತ. ಇವಾಗ ಇದು ರೆಡಿ ಆಯಿತು. ಇದಕ್ಕೆ ಬಂದುಬಿಟ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಸಿಂಗಲ್ ಪಟ್ಟಿ ಬಂದುಬಿಟ್ಟು 2 ಇಂಚ್ ತೊಗೊಳ್ಳಿ, ಡಬಲ್ ಪಟ್ಟಿ ತೊಗೊಂಡ್ಬಿಟ್ಟು 5 ಇಂಚ್ ತೊಗೋಬೇಕು. ಅದನ್ನು ಡಬಲ್ ಪಟ್ಟಿ ಫೋಲ್ಡ್ ಮಾಡಿದಾಗ 2.5 ಇಂಚ್ ಬರುತ್ತೆ, ಸಿಂಗಲ್ ಪಟ್ಟಿ ಫೋಲ್ಡ್ ಮಾಡಿದಾಗ 1 ಇಂಚ್ ಬರುತ್ತೆ. ಆ ರೀತಿ ನಾವು ಹೇಳಿರೋ 1-2 ಬ್ಲೌಸು ಸ್ಟಿಚಿಂಗ್ ಮಾಡ್ತಾಯಿದ್ರೆ ಅದೇ ಐಡಿಯಾ ಬರುತ್ತೆ. ಮತ್ತು ಇದಕ್ಕೂ ಬಟ್ಟೆ ಸಾಕಾಗಿಲ್ಲ, ಇದಕ್ಕೆ ಲೈನಿಂಗ್ ಪೀಸ್ನೇ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮೇನ್ ಪೀಸ್ ಅಂತ ಇಲ್ಲವೇ ಇಲ್ಲ. ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಇದು 5 ಇಂಚ್ ಬರುತ್ತೆ, ಡಬಲ್ ಫೋಲ್ಡ್ ಮಾಡಿದ್ರೆ 2.5 ಇಂಚ್ ಬರುತ್ತೆ. ನಾವು ಫೋಲ್ಡ್ ಮಾಡಿದಾಗ ಮಾಮೂಲಿ 1-1.5 ಇಂಚಿಗೆ ಫೋಲ್ಡಿಂಗ್ ಆಗುತ್ತೆ. ಕೆಳಗಡೆ ಹೋಗುತ್ತಲ್ಲ, ಮೇಲುಗಡೆ ನಮ್ಗೆ 1 ಇಂಚಿಗೆ ಫೋಲ್ಡಿಂಗ್ ಸಿಗುತ್ತೆ. ಓಕೆನಾ. ಇದು ಎಮ್ಮಿಂಗ್ದು ಅಷ್ಟೇ, ಇದು ಉಕ್ಸ್ ಪಟ್ಟಿನೂ ಅಷ್ಟೇ. ಅದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಅದನ್ನು ನಾವು ಬ್ಲೌಸ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದಾಗ 1 ಇಂಚ್ಗೆ ಬರುತ್ತೆ. ಓಕೆನಾ. ಇವಾಗ ಈ ರೀತಿ ಎರಡೂ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಆಯಿತು. ಮತ್ತು ಇವಾಗ ಅದೇ ಬ್ಲೌಸಲ್ಲಿ ನೋಡ್ಕೋಬೇಕು ಯಾವ ಸೈಡ್ ಇದೆ ಉಕ್ಸ್ ಪಟ್ಟಿ ಐ ಪಟ್ಟಿ, ಅದನ್ನು ನೋಡಿಕೊಂಡು ಆ ಸೈಡೇ ಹಾಕಬೇಕು. ಒಬ್ಬೊಬ್ರು ಅಡ್ಜಸ್ಟ್ ಮಾಡ್ಕೋತಾರೆ. ಮತ್ತು ಇದು ಅಷ್ಟೇ ನೋಡಿ, ಎರಡು ಒಂದೇ ಲೆವೆಲ್ಗಿದೆಯಾ ನೋಡಿಕೊಂಡು ಹೆಚ್ಚು ಇರೋದನ್ನು ಒಂಚೂರು ಡಾಟಲ್ಲಿ ಹಿಡಿದುಬಿಡಿ. ಅವಾಗ ಮುಂದೆ ಕಟ್ ಮಾಡೋಕ್ಕೆ ಹೋಗಬೇಡಿ. ಅವಾಗೇನಾಗುತ್ತೆ ಫ್ರಂಟಲ್ಲಿ ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಅವಾಗ ಡಾಟಲ್ಲಿ ಹಿಡಿದು ನೀವು ಕ್ಲಿಯರ್ ಮಾಡ್ಕೋಬೇಕು. ಡಾಟಲ್ಲಿ ಹಿಡ್ಕೊಂಡ್ರೆ ನಿಮಗೆ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ಇವಾಗ 2 ಒಂದೇ ಸಮ ಇದೆ. ಇವಾಗ ಇದಕ್ಕೆ ಬ್ಲೌಸಲ್ಲಿ ಯಾವ ಥರ ಇದೆ ನೋಡಿಕೊಂಡು ಇದು ಸಿಂಗಲ್ ಪಟ್ಟಿ ಬ್ಲೌಸ್ ಪೀಸ್ ಇಟ್ಟು ಅದ್ರ ಮೇಲೆ ಸ್ಟಿಚ್ ಮಾಡಿ, ಇದು ಸಿಂಗಲ್ ಪಟ್ಟಿ ಒಳಗಡೆ ಹೋಗುತ್ತೆ. ಅಂದರೆ ಉಕ್ಸ್ ಪಟ್ಟಿ ಯಾವಾಗಲೂ ಹಿಂಗೆ ಮೇಲೆ ಬರಬೇಕು. ನೀವು ಯಾವ ಕಡೆನಾದರೂ ಇಟ್ಕೊಳ್ಳಿ, ಹಿಂಗೆ ಮೇಲೆ ಬಂದು ಒಳಗಡೆ ಫೋಲ್ಡಿಂಗ್ ಹೋಗಬೇಕು. ಮೇಯ್ನು ಅದೊಂದು ನೆನಪಿಟ್ಕೋಬೇಕು. ಇದು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ, ಯಾಕೆಂದರೆ ನಾವು ಸ್ಟಿಚಿಂಗ್ ಕಲಿಬೇಕಾದ್ರೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಕನ್ಫ್ಯೂಸ್ ಆಗುತ್ತೆ, ಅಯ್ಯೋ ಹಿಂಗೆ ಹೊಲಿಬೇಕಾ ಹಂಗೆ ಹೊಲಿಬೇಕಾ ಅಂತ ಅನಿಸುತ್ತೆ. ಏನು ತೊಂದರೆ ಇಲ್ಲ, ಮಾಮೂಲಿ ಬ್ಲೌಸ್ ಪೀಸ್ ಇಟ್ಕೊಳ್ಳಿ, ಅದ್ರ ಮೇಲೇ ಪಟ್ಟಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಾನು ತೋರಿಸ್ತಾ ಇರೋ ಹಾಗೆ ಒಳಗಡೆ ಫೋಲ್ಡ್ ಮಾಡಿದ್ರೆ ಅದು ಉಕ್ಸ್ ಪಟ್ಟಿ. ಓಕೆನಾ. ಇದು ಈಸಿಯಾಗಿ ಮಾಡ್ಕೋಬೋದು, ಏನು ಕಷ್ಟ ಏನಿಲ್ಲ. ಅದು ಹೇಳ್ದಂಗೆ ಗಮನ ಕೊಟ್ಟು ನೋಡಬೇಕು. ಒಂದು ಸಲ ಇಲ್ದಾರೆ 2 ಸಲ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ. ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ತಿದ್ದಂಗೆ ಅರ್ಥ ಆಗುತ್ತೆ. ಮತ್ತು ಇದು ಬಂದುಬಿಟ್ಟು
ಐಪಟ್ಟಿ ಬಂದ್ಬಿಟ್ಟು ನಾವು ಕೆಳಗಡೆ ಇಟ್ಕೋಬೇಕು. ಐಪಟ್ಟಿನ ಯಾವಾಗ್ಲೂ ಈ ಥರ ಬ್ಲೌಸ್ ಪೀಸ್ ಇರುತ್ತಲ್ಲ ಕೆಳಗಡೆ ಇಟ್ಕೋಬೇಕಾಗುತ್ತೆ. ಇದು ರೆಡಿ ಆಯಿತು ಪಟ್ಟಿ. ಐಪಟ್ಟಿ ಬಂದ್ಬಿಟ್ಟು ಈ ಥರ ಬ್ಲೌಸ್ ಇಟ್ಕೊಂಡು ಇದು ಬಂದ್ಬಿಟ್ಟು ಕೆಳಗಡೆ ಇಟ್ಕೋಬೇಕು. ಯಾಕೆಂದರೆ ಅದು ಮೇಲ್ಗಡೆ ಬರಬೇಕು. ಅದು ಐಪಟ್ಟಿ ಬಂದ್ಬಿಟ್ಟು ಐಪಟ್ಟಿಲಿ ಮಾತ್ರ ಕೆಳಗಡೆಗೂ ಮಾಡ್ಬೋದು, ಮೇಲ್ಗಡೆಗೂ ಮಾಡ್ಬೋದು. ಮೇಲ್ಗಡೆ ಐ ಮಾಡಿದ್ರೆ ಮೇಲ್ಗಡೆನೇ ಬರಬೇಕದು. ಇವಾಗ ರೆಡಿ ಮಾಮೂಲಿ ಮಿಷಿನಲ್ಲೇ ಮಾಡ್ತೀವಲ್ಲ ಐನ, ಆ ಥರ ಮಾಡಿದ್ರೆ ಇದೇ ಮೆಥಡಲ್ಲೇ ಮಾಡಬೇಕು. ಇನ್ನೊಂದು ಮೆಥಡ್ ಮಾಡೋಕ್ಕಾಗಲ್ಲ. ದಾರ ಹಾಕಿದ್ರೆ ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ನೀಟಾಗಿ ಫೋಲ್ಡ್ ಮಾಡಿ ಒಂದು ಕಿನಾರಿ ಹೊಲಿಗೆ ಹಾಕ್ಕೊಂಬಿಡಿ, ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ. ಅವಾಗ ಏನಾಗುತ್ತೆ ನಮಗೆ ಅದು ಟಾಕ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಐ ಮಾಡೋದಕ್ಕೆ ಈಸಿ ಆಗುತ್ತೆ. ಬಟ್ಟೆ ಆ ಕಡೆ ಈ ಕಡೆ ಫೋಲ್ಡಿಂಗ್ ಆಗೋದು ಆ ಥರ ಏನೂ ಆಗೋಲ್ಲ. ಇವಾಗ ಒಂದು ಪಾಯಿಂಟ್ ಹೊಲಿಗೆ ಕಿನಾರಿ ಹೊಲಿಗೆ ಹಾಕ್ಕೊಂಬಿಟ್ರೆ ಇವಾಗ ಇಲ್ಲಿಂದ ನಾವು ಮಾರ್ಕ್ನ ಅದು ಐ ಮಾಡೋದು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ಕಡೆ ಈ ಕಡೆಯಿಂದ ವಿ ಶೇಪಲ್ಲಿ ಅಂದರೆ ರಫ್ ಮಾಡಬೇಕು. ಯಾಕಂದರೆ ಓಪನ್ ಆಗಬಾರ್ದಲ್ಲ, ನಾವು ಉಕ್ಸ್ ಹಾಕಿ ಟೈಟಾಗಿ ಎಳೆದಾಗ ಅದು ಕಿತ್ತೋಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ರಫ್ ಮಾಡಿ ಮಾಡಬೇಕು. ಮತ್ತು ಮಾರ್ಕ್ ಮಾಡಿಕೊಂಡು ನಿಮ್ಗೆ 5 ಬೇಕಾ 6 ಉಕ್ಸ್ ಬೇಕಾ ಮಾರ್ಕ್ ಮಾಡ್ಕೊಳ್ಳಿ. ಮಾಮೂಲಿ 5 ಸ್ವಲ್ಪ ಲೆಂತ್ ಇದ್ದರೆ 6 ಉಕ್ಸ್ ಹಾಕ್ತೀವಿ ಅಷ್ಟೇ. ಮಾಮೂಲಿ ಆ ಥರ ಮಿಷಿನಲ್ಲೇ ಸ್ವಲ್ಪ ಹೈ ಮಾಡೋದು ಮಾಡ್ಕೊಳ್ಳಿ. ಅವಾಗ ಇನ್ನೂ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ನೋಡಿ ಹಿಂಗೆ ಈ ಥರ ತಿರುಗಿಸಿ ವಿ ಶೇಪಲ್ಲಿ ಬರಬೇಕದು. ಅಂದರೆ ರಫ್ ಮಾಡೋದು ಏನಕ್ಕಪ್ಪ ಅಂದರೆ ಬಿಚ್ಕೋಬಾರ್ದು ಅನ್ನೋ ಕಾರಣಕ್ಕೆ ನೀಟಾಗಿ ಐನ ರೆಡಿ ಮಾಡಬೇಕು ಈ ರೀತಿ. ಮತ್ತು ಕೈಯಲ್ಲಿ ಹಾಕೋದು ಟೆನ್ಷನ್ ಇರೋಲ್ಲ. ಮಿಷಿನಲ್ಲಿ ಹಾಕ್ಬಿಟ್ಟಿರ್ತೀವಲ್ಲ, ಬರೀ ಉಕ್ಸ್ ಹಾಕ್ಕೊಂಡ್ರೆ ಸಾಕು. ಅಂದರೆ ನಾನು ಈ ನಡುವೆ ತುಂಬ ಟೈಮ್ ಇಲ್ಲ ಅಂದಾಗ ಇದೇ ಮೆಥಡ್ ಮಾಡೋದು. ಉಕ್ಸ್ ಹಾಕೋರು ಬೇರೆ ಇರೋಲ್ಲ, ಅದಕ್ಕೋಸ್ಕರ ಅವಾಗ ಇದೇ ಮೆಥಡ್ನೇ ಜಾಸ್ತಿ ಹಾಕ್ಕೊಡ್ತೀನಿ. ಉಕ್ಸು ಐ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಮಿಷಿನಲ್ಲೇ ಈ ರೀತಿ ಮಾಡ್ಕೊಡ್ತೀನಿ. ಈ ರೀತಿ ರೆಡಿ ಆಯಿತು ನೋಡಿ. ಈ ರೀತಿ ರೆಡಿ ಆದಮೇಲೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಾವು ನೆಕ್ಕೆಲ್ಲ ಇನ್ನೌಟ್ ಮಾಡಿಬಿಟ್ಟಿರೋದ್ರಿಂದ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ರೆಡಿ ಆಗೋಯ್ತು. ಈ ರೀತಿ ನೋಡಿ, ಈ ರೀತಿ ರೆಡಿ ಆಯಿತು. ಕಾಜಾಪಟ್ಟಿ ಐಪಟ್ಟಿ ನೋಡಿ ಈ ಥರ ಬಂದಿದೆ. ಓಕೆನಾ? ಇವಾಗ ಎರಡೂ ನೋಡಿಕೊಂಡ್ರೆ ಒಂದೇ ಸಮನಾಗಿದೆ. ಓಕೆನಾ? ಇವಾಗ ಬ್ಯಾಕ್ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಫ್ರಂಟ್ ಇಟ್ಕೊಂಡು ನೀಟಾಗಿ ಒಂದೇ ಮೇನ್ ಮಾಮೂಲಿನೇ ಇಟ್ಕೊಳ್ಳಿ. ಉಲ್ಟಾ ಅಲ್ಲ, ಸೀದಾನೇ ಇಟ್ಕೋಬೇಕು. ಈ ರೀತಿ ತುದಿಗೆ ಸ್ಟಿಚ್ ಹಾಕಿದ್ದೀವಿ ಇಲ್ಲ ಅನ್ನೋ ಥರ ತುದಿಗೆ ಹೊಲಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಇನ್ನೌಟ್ ಮಾಡಬೇಕು. ಅವಾಗೇನಾಗುತ್ತೆ, ನಮ್ಗೆ ಇನ್ನೌಟ್ ಮಾಡಿದಾಗ ಸ್ಟಿಚ್ಚಿಂಗ್ ಮೇಲೆ ಹಾಕಿರೋದ್ರಿಂದ ಒಳಗಡೆ ಏನೂ ಕಾಣಿಸಲ್ಲ, ಓರ್ಲಾಕ್ ಮಾಡೋ ಅವಶ್ಯಕತೆಯೂ ಇರೋಲ್ಲ. ಆಮೇಲೆ ನೀಟಾಗಿರುತ್ತೆ. ನಾನು ಡ್ರೆಸ್ಗಾಗಲಿ ಬ್ಲೌಸ್ಗಳಿಗಾಗಲಿ ಎಲ್ಲ ಬ್ಲೌಸ್ಗೂ ಇದೇ ರೀತಿಯೇ ಮಾಡೋದು. ಮಾಮೂಲಿ ಸೈಡೆಲ್ಲ ಓರ್ಲಾಕ್ ಮಾಡ್ಕೊತೀವಿ. ನೆಕ್ ಹತ್ರ ಇದು ಶೋಲ್ಡರ್ ಹತ್ರ ಮಾತ್ರ ಇದೇ ರೀತಿಯೇ ಮಾಡೋದು. ಈ ರೀತಿ ಮಾಡಿ ಮತ್ತೆ ಒಂದು ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೀವು ಇದನ್ನು ಸ್ಟಿಚಿಂಗ್ ಹಾಕ್ಕೊಳ್ಳಿ. ಓಕೆನಾ? ಇದು ಸ್ಟಿಚಿಂಗ್ ಹಾಕ್ಕೊಂಡು ಡಬ್ಬ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾವು ಬ್ಲೌಸ್ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಎರಡು ಹಿಂದಿಂದೇನೆ ಅದು ಹೇಗಿಟ್ಟಿರ್ತೀವೋ ಅದೇ ರೀತಿಯೇ ಅದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಬರುತ್ತೆ. ಈ ರೀತಿ ಡಬ್ಬ ಸ್ಟಿಚ್ ಹಾಕ್ಕೊಂಡು ನಮಗೆ ರೆಡಿ ಆಗುತ್ತೆ. ಈಗ ಇನ್ನು ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಆಯಿತು. ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ನಾನು ಹೇಳ್ದಂಗೆ ಮೇಯ್ನು ನ್ಯಾಚ್ ಹಾಕಿರೋದು ಮುಂದೆ ಬರಬೇಕು. ಒಂದು ಸೈಡ್ ಶೇಪ್ ತೆಗ್ದಿರ್ತೀವಲ್ಲ ಅದು ಮುಂದೆ ಬರಬೇಕು ಯಾವಾಗ್ಲೂ. ಮತ್ತು ಮಧ್ಯೆ ನ್ಯಾಚ್ ಹಾಕಿರೋದು ಕರೆಕ್ಟಾಗಿ ಶೋಲ್ಡರ್ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟು ಒಂದು ಸೈಡ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅಲ್ಲಿಂದ, ಅಂದರೆ ಯಾಕೆಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತ, ಮೇಲ್ಗಡೆಯಿಂದ ಸ್ಟಿಚ್ ಮಾಡಿದಾಗ ನ್ಯಾಚ್ ಹತ್ರ ನಿಮ್ಗೆ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಈ ಥರ ಶೋಲ್ಡರಿಂದ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಹೆಚ್ಚಿಗೆ ಬಟ್ಟೆ ಯಾವುದೂ ಬರೋಲ್ಲ. ಕರೆಕ್ಟಾಗಿ ಅಲ್ಲಿಗೆ ಸರಿ ಹೋಗುತ್ತೆ. ಈ ಕಡೆ ಪೀಸ್ ಆಗಲಿ ಇಲ್ಲ ಆ ಕಡೆ ಪೀಸ್ ಆಗಲಿ ಎರಡೂ ಸ್ಲೀವ್ಸು ಒಂದೇ ಸಮ ಬರುತ್ತೆ. ಆವಾಗ ಅಲ್ಲಿ ಹೆಚ್ಚು ಕಮ್ಮಿ ಏನೂ ಆಗೋಲ್ಲ. ನೀವು ಈ ಕಡೆಯಿಂದ ಮಾಡಿದಾಗ ಏನಾಗುತ್ತೆ, ಹೆಚ್ಚು ಕಮ್ಮಿ ಬಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಸ್ಟಿಚ್ ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಈ ರೆಡಿ ಆಯಿತು. ಮತ್ತು ಇದೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ಡಬಲ್ ಸ್ಟಿಚ್ ರೆಡಿ ಆಗುತ್ತೆ. ಸ್ಲೀವ್ಸ್ಗೂ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಈಸಿ. ಆದರೆ ಹೇಳ್ದಂಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಬೇಗನೆ ಕಲ್ತ್ಕೋಬೋದು. ಮಿಷಿನ್ ಒಂದು ಇರಬೇಕು ಮನೇಲಿ. ನೀವು ಹೋಯ್ತಾ ಆರಾಮಾಗಿ ಅದು ಇಂಟ್ರೆಸ್ಟ್ ಬಂದುಬಿಟ್ರೆ ಹೊಲಿಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ನಾನು ಕಲಿಬೇಕಾದ್ರೂ ಹಾಗೇ ಅಷ್ಟು ಇಂಟ್ರೆಸ್ಟ್ ಇತ್ತು ನನಗೆ ಕಲಿಬೇಕಾದ್ರೆ. ನೋಡಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು. ಈಗ ಸೈಡ್ ಜಾಯಿಂಟ್ ಮಾಡಬೇಕಾಗುತ್ತೆ. ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಅಳತೆ ಬ್ಲೌಸಲ್ಲಿ ಏನಿರುತ್ತೆ ಮೆಜರ್ಮೆಂಟು ಆಲ್ರೆಡಿ ನಾನು ಬರೆದಿಟ್ಕೋತಿದ್ದೆ. ಆದರೆ ಇವಾಗ ನಿಮ್ಮ ಟೇಪಲ್ಲಿ ತೋರಿಸ್ತಾ ಇದ್ದೀನಿ. ಬ್ಲೌಸಲ್ಲಿ ಈ ರೀತಿ ಉಕ್ಸ್ ಪಟ್ಟಿಯಿಂದ ಐಪಟ್ಟಿ ತೊಗೋಬಾರ್ದು. ಐ ಮಾಡಿರ್ತೀವಲ್ಲ ಅದು ಫುಲ್ಲು ತೊಗೋಬಾರ್ದು. ಐಪಟ್ಟಿ ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಎಂಡ್ ಮಾಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ 4 ಭಾಗ ಮಾಡ್ಕೊಳ್ಳಿ. ಆವಾಗ ಅದು ಎಷ್ಟು ಬರುತ್ತೆ ಅಷ್ಟನ್ನು ಅಲ್ಲಿ ಮಾರ್ಕ್ ಮಾಡಿಕೊಂಡು, ಮತ್ತು ಇವಾಗ ಫ್ರಂಟಲ್ಲಿ 2 ಪೀಸನ್ನು ತೊಗೊಂಡು ಉಕ್ಸ್ ಪಟ್ಟಿ ಮತ್ತು ಐಪಟ್ಟಿನೂ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಆವಾಗ ನಮಗೆ 4 ಪೀಸು ಒಂದೇ ಲೆವೆಲಿಗೆ ಬರುತ್ತೆ. ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋಲ್ಲ. ನಮ್ಗೆ ಮಾರ್ಜಿನ್ ಒಂದೇ ಸಮ ಸಿಗುತ್ತೆ. ಈ ರೀತಿ ರೆಡಿ ಆದಮೇಲೆ
ಮತ್ತು ಇವಾಗ ಎರಡೂ ತೊಗೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡಿ ನೀಟಾಗಿ ಒಂದೇ ಸಮ ಬರೋ ಥರ. ಆಮೇಲೆ ಕಂಕ್ಳ ಹತ್ರ ಎರಡು ನ್ಯಾಚು ಒಟ್ಟಿಗೆ ಸೇರಬೇಕು, ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿ. ಕಂಕ್ಳ ಹತ್ರ ನೀವು ಆ ಕಡೆ ಈ ಕಡೆ ಹೋಗ್ಬಾರ್ದು, ಎರಡೂ ಒಂದೇ ಲೆವೆಲ್ಗೆ ಮ್ಯಾಚ್ ಆಗಬೇಕು, ಅದು ನ್ಯಾಚ್ ಹಾಕಿರೋದು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಬ್ಲೌಸ್ ರೆಡಿ ಆಗುತ್ತೆ. ನೋಡಿ ಈ ಥರ ಸ್ಟಿಚ್ ಮಾಡಿ, ನಿಮಗೆ 2 ಹೊಲಿಗೆ ಬೇಕೋ ಇಲ್ಲ 3 ಹೊಲಿಗೆ ಬೇಕೋ ಇಲ್ಲ 4 ಹೊಲಿಗೆ ಬೇಕೋ ರೆಡಿ ಮಾಡಿ ಹಾಕ್ಕೊಂಡ್ರೆ ಟೈಟು ಲೂಸ್ ಆದರೆ ಒಂದು ಬಿಚ್ಕೋಬೋದು. ಓಕೆನಾ. ನಾನಂತೂ ಯಾವಾಗಲೂ 4 ಹೊಲಿಗೆ ಹಾಕ್ತೀನಿ, ಯಾಕಂದರೆ ಅವ್ರು 1 ಹೊಲಿಗೆ ಬಿಚ್ಚಿದ್ರು ಇನ್ನೂ 3 ಹೊಲಿಗೆ ಇರುತ್ತೆ. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಬಂದಿದ್ದನ್ನ ಈ ಥರ ಕಟ್ ಮಾಡಿಬಿಟ್ರೆ ನಮಗೆ ರೆಡಿ ಆಯಿತು ನೋಡಿ ಬ್ಲೌಸ್. ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲ ನಿಮ್ಗೆ ಯಾವುದೇ ಬೇಕು ಅಂದ್ರೂ ನನಗೆ ಕಮೆಂಟ್ ಮಾಡಿದ್ರೆ ನಾನು ಎಲ್ಲ ತೋರಿಸ್ಕೊಡ್ತೀನಿ. ಗೌನ್ ಆಗಲಿ, ಲಂಗ ಬ್ಲೌಸ್ ಆಗಲಿ, ಯಾವುದಾದ್ರೂ ಸೈಜು, ಈ ಥರ ಸೈಜ್ ಬೇಕು ಇಲ್ಲ ಆ ಥರದ್ದು ಬೇಕು, ನಿಮ್ಗೆ ಯಾವ ಥರದ್ದು ಬೇಕು ಅಂದ್ರೂ ನಂಗೆ ಕಮೆಂಟ್ ಮಾಡಿದ್ರೆ ನಾನು ಇನ್ನೂ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ, ಎಷ್ಟು ಬ್ಯೂಟಿಫುಲ್ಲಾಗಿದೆ. ನೆಕ್ಕಂತೂ ನೀವು ಎಮ್ಮಿಂಗ್ ಮಾಡೋಂಗಿಲ್ಲ, ಏನಿಲ್ಲ, ಬರೀ ಉಕ್ಸ್ ಒಂದು ಹಾಕ್ಕೊಂಡ್ರೆ ಆಗೋಯ್ತು ನೋಡಿ. ಐನೂ ಮಾಡುವಷ್ಟಿಲ್ಲ, ಎಲ್ಲ ಅದರಲ್ಲೇ ರೆಡಿ ಇದೆ. ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.